Hello, good morning. Hello. Good morning, madam. Hello. Hi. Hi, good morning. Hello. Hello, good morning. Good morning. Good morning. Good morning. Best of luck. Hey, ಸುಮ್ಮನೆ ಅವ್ನು ನೋಡಿ ನಗ್ತಾ ಇದ್ರೆ ಕಣ್ಣು ಮುಚ್ಕೋತಲ್ಲೋ. ನಾನು ಯಾವತ್ತು ಹುಡುಗಿಯರ್ ನಗು ರಿಸೀವ್ ಮಾಡ್ಲಿಲ್ವಲ್ಲ, ಇವತ್ತು ಫಸ್ಟ್ ಟೈಮ್ ರಿಸೀವ್ ಮಾಡಿದ ಕೂಡಲೇ ಹೂ ಮಳೆ ಸುರಿದಂಗಾಯ್ತು. ಬರೀ ನಕ್ಕಿದ್ದಕ್ಕೆ ಹೂ ಮೇಲೆ ಸುರಿದಾಗಾಯ್ತು ಅಂತ್ಯ. ಇನ್ ಮುಟ್ಟಿದ್ರೆ ಏನಾಗ್ತೀಯೋ? ತಲೆ ಎತ್ ನೋಡಿ ನಗೋ. ಹಲೋ. ಹಲೋ. ಯಾಕೊಂಥರ ಇದ್ದೀರಲ್ಲ, ಮೈ ಹುಷಾರಿಲ್ವಾ? ಚೇಚೆ ಹಾಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ತಗೊಳ್ಳಿ. ಚೆಕ್ ಮಾಡ್ಬಿಟ್ಟು ಕಳಿಸ್ತೀನಿ. ಅದು ಫೈಲ್ ಅಲ್ಲ, ನನ್ನ ಮದ್ವೆ ಇನ್ವಿಟೇಷನ್. ಈ ತಿಂಗಳು 24ನೇ ತಾರೀಕು ನನ್ನ ಮದ್ವೆ ಇದೆ, ಖಂಡಿತ ಬರ್ಬೇಕು. ತಗೊಳ್ಳಿ ಸುಭಾಷ್, ನೀವು ಖಂಡಿತ ಬರ್ಬೇಕು. ಅರೆ, ನಮ್ಮನೇಲಿ ಒಬ್ಳು ಇದ್ದಾಳಲ್ಲ, ನಾನು ಇವಳಿಗೆ ಟ್ರೈ ಮಾಡ್ಲಿಲ್ವೇ? ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡುಕ್ತಾ ಇದ್ದೀನಲ್ಲ. ದಾರಿ ಬಿಡಿ. ಮಾಲ, ಏನದು ಕೈಲಿ ಹಾಲ? ಏನ್ ಸಿಗ್ಲು ಕೊಟ್ಟಂಗಿದ್ದಾಳೆ. ನಿನ್ನೆ ಮನೆಯಲ್ಲಿ ಯಾಕೆ ಬರ್ಲಿಲ್ಲ? ನಿನ್ ಇಷ್ಟ ಬಂದಾಗ ಬಂದೋಗೋದಕ್ಕ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದು? ನಮ್ಮ ಮಾವಂಗ್ ಹುಷಾರಿರಲ್ಲ ಕಣವ, ಅದಕ್ಕೆ ಹೇಳೇ ಕೇಳಿದ್ರೆ ನಿಂತೋಗೋದಾ? ಸಂಬಳ 2 ದಿವಸ ಕೊಡೋ ತಡವಾದ್ರೆ ಪಾತ್ರೆ ಮೇಲೆ ಮಸಿ ಹೋಗಲ್ಲ, ಬಟ್ಟೆನಲ್ಲಿ ಕೊಳೆ ಕಳೆಯಲ್ಲ. ಅದನ್ನ ಮಾತ್ರ ನಾವು ಕೇಳೋ ಹಾಗಿಲ್ಲ ಅಲ್ಲ? ಛೇಚೆ. ಪರವಾಗಿಲ್ಲ, ಸೆಟ್ ಆಗ್ತಾ ಇದ್ದಾಳೆ ಅಂತ ಕಾಣಿಸುತ್ತೆ. ಲವ್ ಮಾಡ್ಬೋದು. ನಾನು ಲವ್ ಮಾಡೋಣ ಅಂತಿದ್ರೆ ಇವಳೇ ನಂಗೆ ಡೋ ಹೊಡಿಯೋ ಥರ ಇದ್ದಾಳೆ. 6 ತಿಂಗಳಿಂದ ಅಮ್ಮವರು ಬರೀ 50 ರೂಪಾಯಿ ಸಂಬಳದಲ್ಲೇ ಇಟ್ಟವ್ರೆ. ನೀವಾರ ಹೇಳಿ ಹೊಸಿ ಜಾಸ್ತಿ ಮಾಡಿಸಿ. ನಿನ್ನ ಕಂತ್ರಿ ಬುದ್ಧಿ ನೋಡು. ನಿನ್ನ ಮದುವೆ ಆಗೋಣ ಅಂತ ನಾನಿದ್ರೆ ಸಂಬಳ ಜಾಸ್ತಿ ಕಟ್ತಿದ್ದೀಯಲ್ಲ. 50 ರೂಪಾಯಿ ಮೇಲೆ 25 ರೂಪಾಯಿ ಇಟ್ಟಿದ್ದೀನಿ. ಆ ಲೋಟ ಎಲ್ಲ ಇಟ್ಟು ಜಾಗ ಖಾಲಿ ಮಾಡು. ಇನ್ನೊಂದ್ಸಾರಿ ನಮ್ಮನೆ ಹತ್ರ ತಲೆ ಹಾಕಿದ್ರೆ ಕಾಲ್ ಕತ್ರಿಸಾಕ್ಬಿಡ್ತೀನಿ. ಅಯ್ಯಯ್ಯ, ಭೂಲೋಕದಲ್ಲಿ ಇನ್ನೊಂದೇ ನಮ್ಮನೆ ಇರೋದು ಮುಸ್ರತಿ ಕಟ್ಟೆ. ತತ ಇಲ್ಲಿ. ಕೀಲ ಕೀಲ. ಈ ಫೋಟೋ ನೋಡಿ ಅಮ್ಮ, ಹುಡುಗಿ ಎಷ್ಟು ಲಕ್ಷಣವಾಗಿದ್ದಾಳೆ ಅಂತ. ಈ ಹುಡುಗಿ ಹೆಸರೇನು? ಕಮಲ. ಗುಣ ನಡತೆಯಲ್ಲಿ ಒಂಚೂರು ಕೆಸರು ಅಂಟಿಲ್ಲ. ಅವರೇ 25,000 ರೂಪಾಯಿ ವರದಕ್ಷಿಣೆ ಕೊಟ್ಟು ಖರ್ಚಿಟ್ಟು ಮದುವೆ ಮಾಡ್ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಸ್ವಲ್ಪ ವಯಸ್ಸಾದ ಕಾಣ್ತಾಳಲ್ವಾ? ಮದುವೆಗೆ ತುಂಬಾ ದಿವಸದಿಂದ ವೇಟ್ ಮಾಡ್ತಿದ್ರಳಮ್ಮ, ಅದಕ್ಕೆ ಹಾಗೆ ಕಾಣ್ತಾಳ ಅಷ್ಟೇ. ಅರಿಶಿನದ ನೀರು ಮೈ ಮೇಲೆ ಬಿದ್ರೆ ತಾನಾಗೆ ಕಳೆ ಬರುತ್ತಮ್ಮ. ಹೋಗ್ಲಿ, ಈ ಫೋಟೋ ನೋಡಿ ಅಮ್ಮ. ಇದೇನು ಈ ಹುಡುಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾಳೆ? ಇಲ್ಲ, ಆ ಹುಡುಗಿಗೆ ಎಡಗಣ್ಣು ಸ್ವಲ್ಪ ಡಿಮ್ ಅಂಡ್ ಡಿಪ್ಪು, ಅದಕ್ಕೋಸ್ಕರ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾರೆ. ಹೋಗ್ಲಿ, ಈ ಫೋಟೋ ನೋಡಿ ಅಮ್ಮ. ಇದ್ಯಾಕೆ ಹುಡುಗಿನ ಕೂರ್ಸಿ ಫೋಟೋ ತೆಗ್ಸಿದ್ದಾರೆ? ಇಲ್ಲ, ಆ ಹುಡುಗಿಗೆ ಎಡಗಾಲು 2 ಇಂಚ್ ಕಮ್ಮಿ, ಅದಕ್ಕೆ ಕೂರ್ಸಿ ಫೋಟೋ ತೆಗ್ಸಿದ್ದಾರೆ. ಆದ್ರೂ 50,000 ರೂಪಾಯಿ ವರದಕ್ಷಿಣೆ ಖಂಡಿತ. ಈ ಫೋಟೋ ನೋಡಿ ಅಮ್ಮ, ಕೆಂಪು ಹುಡುಗಿ
ಅದಕ್ಕೆ ಕಲರ್ ಫೋಟೋ ತೆಗ್ಸಿದ್ದೀನಿ. ಈ ಹುಡುಗಿ ಹೆಸರೇನು? ಶ್ವೇತಾ ಅಮ್ಮ, ಶ್ವೇತಾ ಅಂತ. ರೀ ರಾವ್, ಅದೇನು ಹೆಸರು ಆಗಿದೆ? ಏನಾಗಿದೆಯಮ್ಮ? ತುಂಬಾ ಒಳ್ಳೆ ಹೆಸರು ಅದು. ಚೆನ್ನಾಗಿದಳ. ಶ್ವೇತಾ ಅಂದ್ರೆ ಬಿಳಿ ಬಣ್ಣ ಅಲ್ವೇಮ್ಮ ಅದು? ಹುಡುಗಿ ಸ್ವಲ್ಪ ಕಪ್ಪಲ್ವಾ? ಹೆಸರು ತಪ್ಪಾಗಿರ್ಬೋದು, ಅವರೇ ತಪ್ಪಾಗಿಟ್ಟಿದ್ದಾರೆ ಅಷ್ಟೇ. ಸ್ವಲ್ಪ ವರದಕ್ಷಿಣೆ ರೇಟ್ ಜಾಸ್ತಿ ಬರುವಂತ ಫೋಟೋಗಳು ತೋರಿಸ್ತೀರಾ? ಅಯ್ಯೋ, ನೀವು ರೇಟ್ ಜಾಸ್ತಿ ಕೇಳ್ತಾ ಹೋದ್ರೆ ಕ್ವಾಲಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸ್ವಾಮಿ, ತಮ್ಮ ಹೆಸರೇನು ಗೊತ್ತಾಗ್ಲಿಲ್ವಲ್ಲ? ಕಾಮಧೇನು ಕೃಷ್ಣರಾಮ್ ಅಂತ ಕರೀತಾರೆ. ಮ್ಯಾರೇಜ್ ಬ್ರೋಕರ್ರು. ಕಾಮಧೇನು ಅಂತ ಕರಿಬೋದು, ಕೃಷ್ಣ ಅಂತಲೂ ಕರಿಬೋದು, ಬರೀ ರಾವ್ ಅಂತಲೂ ಕರಿಬೋದು. ಎಲ್ಲ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಮದುವೆ ಆಗೋದು ಯಾರು ಇಷ್ಟಕ್ಕೆ ಬಿಟ್ಟಿದ್ದು? ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಈ ಫೋಟೋಗಳನ್ನು ತೆಗೆದು ಒಳಗಿಡಿ. ಅಯ್ಯಪ್ಪ, ವಿಶ್ವನಾಥ್, ನೋಡಿ ಮಿಸ್ಟರ್ ಕಾಮಧೇನುಗಳೇ, ಈ ಮನೇಲಿ ಯಾವ ಮದುವೆ ನಡೆದ್ರು ಒಂದ್ ದೇವಸ್ಥಾನದಲ್ಲಿ 4 ಜನರ ಮುಂದೆ ತಾಳಿ ಕಟ್ಟೋದು. ನೋ ಊಟ, ನೋ ಚಪ್ರ, ನೋ ರಿಸೆಪ್ಷನ್. ನಾನು ವರದಕ್ಷಿಣೆ ತಗೊಳ್ಳೋದಿಲ್ಲ, ಇನ್ನೊಬ್ರಿಗೆ ಕೊಡೋದಿಲ್ಲ, ಗೊತ್ತಾಯ್ತಾ? ಆದ್ರಿಂದ ನಿಮ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಬಡ ಕುಟುಂಬದ ಗಂಡು ಹೆಣ್ಣಿದ್ರೆ ಹೇಳಿ. 50% ಒಳ್ಳೆ ಗುಣ, 50% ಆರೋಗ್ಯ, ಇವೆರಡಿದ್ರೆ ಸಾಕು. ಅಷ್ಟಿದ್ರೆ ಸಾಕು. ಇವೆರಡು ಇಲ್ದಿದ್ರೆ ಕೋಟ್ಯಾಧೀಶರ ಮನೆ ಸಂಬಂಧ ಬೆಳೆಸಿದ್ರು ವೇಸ್ಟೇ. ಬೆಳಗ್ಗೆ ನೀನ್ ನೋಡಿದ್ದನ್ನೇ ನಾವೆಲ್ಲ ನೋಡಿದ್ವಲ್ಲಪ್ಪ, ಅದಕ್ಕಿಂತಲೂ ಕಳಪೆಯಾಗಿ ನಾವೇನ್ ನೋಡ್ತಾ ಇಲ್ಲ. ನಾನು ಫ್ರೀಯಾಗಿ ಮುಸುರು ತಿಕ್ಕೊಂಡು ಬೇಕಾದ್ರೆ ಮದುವೆ ಆಗ್ತೀನಿ, ಆದ್ರೆ ವರದಕ್ಷಿಣೆ ತಗೊಂಡು ಮಾತ್ರ ತಾಳಿ ಕಟ್ಟೋದಿಲ್ಲ. ಈ ರಂಬೆ ತೋರಿಸಿದ್ರು ಸರಿ, ಮೇನಿಕ ತೋರಿಸಿದ್ರು ಸರಿ. ನೋಡಮ್ಮ, ಗಂಡು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನನಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ನಾನು ಬರ್ಲಾ? ನೀವು ಕೂತ್ಕೊಳ್ಳಿರಾವ್, ಇನ್ನೊಂದು ಫೋಟೋ ಕೊಡಿ. ಇಲ್ಲಿ ನೀವೇ ನೋಡ್ಕೋಬೇಕು ಹೇಳಿದೀನಿ. ಅದು ಬೇಡಿ, ಇನ್ನೊಂದು ಇಲ್ಲಿದೆ, ಇದ್ ನೋಡಿ ಅಮ್ಮ. ನಿಮ್ಮ ಹೆಸರು? ವಿಶ್ವನಾಥ್. ಮದುವೆ ಆಗಿದ್ಯಾ? ನಿಮ್ಗಾಗಿದ್ಯಾ? ಇನ್ನೂ ಇಲ್ಲ. ಯಾಕಾಗಿಲ್ಲ? ಯಾಕಾಗಿಲ್ಲ ಅಂದ್ರೆ ಆಗಿಲ್ಲ. ಹಾಗಲ್ಲ, ನೀವ್ ಯಾಕಾಗಿಲ್ಲ ಅಂತ ನನಗೆ ಗೊತ್ತು. ಏಕೆ? ಯಾಕಂದ್ರೆ ಗಂಡು ಸಿಕ್ಕಿಲ್ಲ, ಸಿಕ್ಕಿದ್ರು ವರದಕ್ಷಿಣೆ ಕೊಡೋ ಶಕ್ತಿ ಇಲ್ಲ. ನೀವು ಮನೇಲಿ ಸುಮ್ಮನೆ ಕೂತ್ ಕಾಲ ಕಳೆಯಕ್ಕಾಗಲ್ಲ, ಅದಕ್ಕೆ ಈ ಕೆಲ್ಸಕ್ಕೆ ಬಂದಿದ್ರಿ ಅಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೀರಲ್ಲ. 1 ಪೈಸಾ ವರದಕ್ಷಿಣೆ ಬೇಡ. ನೀವು ಹ್ಞೂ ಅಂದ್ರೆ ನಿಮ್ಮನ್ನ ಈಗಲೇ ಮದುವೆ ಆಗ್ಬಿಡ್ತೀನಿ.